ಇದುವರೆಗೂ ರಘುವರನ್ನ ತೆಳ್ಳಿಗೆ ಉದ್ದಕ್ಕೆ ಕೆಂಪಾಗಿ ನೋಡಿರ್ತೀಯ, ಆದ್ರೆ ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ನೋಡಿರ್ಲಿಲ್ಲ ಅಲ್ವಾ? ರಘುವರನ್ನ ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ಇರೋದನ್ನ ನೋಡಿದೀಯಾ? ಅಯ್ಯೋ ದೇವ್ರೆ, ರಘುವರನ್ನ ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಆದ್ರೆ ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ನೋಡಿದೀಯಾ? ಪ್ರಕಾಶ್ ರಾಜ್ ಗೊತ್ತಾ ಅಂತ ಕೇಳಿದ್ರು. ಮೊದಲು ರಘುವರನ್ನ ಮುಗಿಸ್ತೀನಿ. ರಘುವರನ್ನ ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಈ ರೀತಿ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ಇರೋದನ್ನ ನೋಡಿದೀಯಾ? ರಘುವರನ್ ರಜನಿಗೆ ರಗಳೆ ಕೊಟ್ರು, ಕಮಲ್ಗೆ ಕಾಟ ಕೊಟ್ರಲ್ಲ, ರೋಹಿಣಿ ಗಂಡ ಕೊಯಂಬತ್ತೂರಲ್ಲಿ ಹುಟ್ಟಿದ್ರಲ್ಲ. ಅಯ್ಯೋ, ಕೊನೆಗೆ ನನ್ನ ಇಂಟ್ರೊಡಕ್ಷನ್ ರಘುವರ್ ಇಂಟ್ರೊಡಕ್ಷನ್ ಮಾಡ್ಬಿಟ್ಲಲ್ಲ ಬದುಕಿ. ಹೌದು, ಯಾರು? ಇವಳ ಎದುರಿಗೆ ನಿಂತಿದ್ದೀನಿ, ಕಣ್ಣು ದಿಟ್ಟಿಸಿ ನೋಡಿ ಗೊತ್ತಾಗ್ತಿಲ್ಲ ಅಂದ್ರೆ ನಿನ್ ಕಂಡ ತರಕಾರಿ ತರ ಕಿತ್ತಾಕ್ಬಿಡ್ತೀನಿ. ಹೇಳಿಯ ಡಾರ್ಲಿಂಗ್, ಮಾವನ ಸ್ವಲ್ಪ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ನೋಡ್ರ, ಯಾರು ನಮ್ಮ ಅಜ್ಜಿನ ಆರಕ್ ಬಿಟ್ಟಿದ್ದು? ಅವಳನ್ನೆಲ್ಲ ಇಷ್ಟ ದಿನ ಇರೋದಕ್ ಬಿಟ್ಟಿರೋದೇ ತಪ್ಪ, ಅದಕ್ಕೆ ಆರೋದಕ್ ಬಿಟ್ಟಿದ್ದೀನಿ. ಬೋಳ್ತಲೇನೆ. ಎಲ್ ಮಾವ ಇದ್ದೀರಾ? ಅದು ಬಿಡು, ಪರೀಕ್ಷೆ ಹೇಗ್ ಬರ್ದಿದ್ಯಾ? ಅಯ್ಯೋ ಸಖತ್ತಾಗಿ ಬರ್ದೀನಿ ಮಾವ. ನನ್ ಮುಂದೆ ಒಬ್ಬ ದೊಡ್ಡದಾಗ ಮೀಸೆ ಬಿಟ್ಕೊಂಡಿದ್ದಾನೆ, ಅದಕ್ಕೇನ್ ಕೇಸು? ದೊಡ್ಡದಾಗ ಬಿಟ್ರೇನೆ ಕೇಸಲ್ವ ಮಾವ? ಈಗ ಅದನ್ನ ಹೇಗ್ ತೆಗಿತೀನಿ ಅಂತ ನೋಡ್ತಿರು. ಅಯ್ಯೋ ಮಾವ, ಈ ಮೀಸೆ ಇಟ್ಕೊಂಡು ಹೆಂಗೆಲ್ಲ ಮಾತಾಡ್ತೀಯ? ಈಗ ನಾವು ಸ್ಲೋ ಆಗಿದ್ರೆ ಈ ಊರ್ ಹೆಂಗ್ರೋ ಕಂಟ್ರೋಲ್ ಬರುತ್ತೆ. ಹೋಗಿ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅಳಿಯ, ಪರೀಕ್ಷೆ ಹೇಗ್ ಬರ್ದಿದ್ಯಾ? ಅಯ್ಯೋ ಅದೇ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳಿದ್ನಲ್ಲ ಮಾವ. ನೀನ್ ಬಿಡು, ನುರುಕ್ನು ತಗೋತೀಯಾ? ಒಂದ್ ನಿಮಿಷ, ಏನ್ ಹೇಳ್ತಿದ್ದೆ? ನನಗ್ ಸಾಮಾನ್ಯವಾಗಿ ತಿಳ್ಕೊಬೇಡಪ್ಪ, ನಾನು ತುಂಬಾ ದೊಡ್ಡ ಫ್ಯಾಮಿಲಿಯಿಂದಾನೆ ಬಂದಿದ್ದೀನಿ. ಗೊತ್ತಾ? ಇಬ್ರು ಏನೋ ದೊಡ್ಡ ಗುಂಪ ಇದೆ ಅಂತೀಯಾ? ನೀನೇನ್ ಚೇರ್ಮನ್ ಏನೋ? ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿಂಗೆ? ನನ್ ಚರಿತ್ರೆ ತಿಳ್ಕೊಂಡ್ ಮಾತಾಡೋ ನೀನು. ನನಗಿಂತ ಚರಿತ್ರೆನಾ? ಸರಿ ಕಣ, ನಿನ್ ಚರಿತ್ರೆಯಿಂದ ಒಂದ್ ಪ್ರಶ್ನೆ ಕೇಳ್ತೀನಿ. ರಾಜರಾಜನ್ ಏನನ್ ಕಟ್ಟಿದ್ರು? ಸೇತುವೆ ಕಟ್ಟಿದ್ರು. ದರಿದ್ರು ತಾನೆ, ಅದು ರಾಮರಾಜ್ಯ ಕಣೋ. ಹೌದಾ? ಏನು ತಂಜಾವೂರು ರಾಜರಾಜನಿಗೂ ಮಧುರೈ ರಾಮರಾಜನಿಗೂ ವ್ಯತ್ಯಾಸ ಗೊತ್ತಿಲ್ಲ? ನಿಮಗೆಲ್ಲ ಒಂದು ಕೂಟ ಮತ್ತೆ ಚರಿತ್ರೆ. ಬರ್ರ ಹೋಗೋಣ. ಏನಕ್ಕಪ್ಪ? ನೋಡಿ ದೊರೆಗಳೇ, ಅವನ ಅಳಿಯ ಲಾಯರ್ ಆಗಿದ್ದಾನೆ, ಯಾವ ಕೇಸನ್ನ ಗೆಲ್ತಾನೆ ಅನ್ನೋ ಧೈರ್ಯದಲ್ಲಿ ಅವನಿದ್ದಾನೆ. ರಿಸಲ್ಟ್ ಮಾತ್ರ ಬರ್ಬೇಕು. ಎತ್ತೋ ಗಾಡಿನ. ಅವನ್ ಗಾಡಿ ತಗೊಂಡವನೇ ಹೊಟ್ಬಿಟ್ಟ. ಏನೋ ನನ್ ಜೀಪ್ ತಗೊಂಡ್ಬಿಟ್ಟೋದ್ನ. ಅಣ್ಣ, ಎತ್ತಕೊಂಡೋಗಿದ್ದು ಬರೀ ಜೀಪ್ ಅಲ್ಲ, ನಿಮ್ಮ ಕೀಪ್ನು ಕೂಡ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ? ಬಂದ್ಬಿಡ್ತಲ್ಲ. ಅಳಿಯ, ಪರೀಕ್ಷೆ ಚೆನ್ನಾಗಿ ಬರ್ದಿದ್ದೆ ತಾನೆ? ಇಲ್ಲಿ ನೋಡಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತಾನೆ, ನನ್ ಕೋಪ ಬರುತ್ತಷ್ಟೇ. ಕೋಪ ಮಾಡ್ಕೋಬೇಡ ಅಳಿಯ, ಇರು ನಿನ್ನ ಕೂಲ್ ಮಾಡ್ತೀನಿ. ಈಗ ನೋಡು, ನಿನಗೊಬ್ಳು ಚಿಕ್ಕತ್ತೆನ ರೆಡಿ ಮಾಡಿದ್ದೀನಿ. ಓಕೆ ಅಳಿಯ. ಹೌದು, ಏನದು ರಿಂಗ್ ಟೋನು? ನಾನ್ ವಿಜಯ್ ಫ್ಯಾನ್. ಇನ್ಮೇಲಿಂದ ನೀನು ಮಾಮ ಫ್ಯಾನ್ ಇಲ್ವಾ? ಏನ್ ಮಾವ ಬೆಂಕಿ? ಚಳಿಗಾಲ, ಓವರ್ ಚಳಿ, ಮಲಗಕ್ಕಾಗ್ಲಿಲ್ಲ. ಅದಕ್ಕೆ ಸೈಡ್ ಅಲ್ಲಿ 2 ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ನಡುವೆ ಒಂದ್ ಬೆಡ್ ಹಾಕೊಂಡು ನೆಮ್ಮದಿಯಾಗಿ ಮಲಗಿದ್ದೆ. ಇಲ್ಲಿ ನೋಡು, ಬೆಂಕಿ ಬಟ್ಟೆ ಕತ್ಕೊಂಡ್ಬಿಟ್ಟಿದೆ. ಸಖತ್ತಾಗಿ ಹೇಳಿದ್ರಿ ಮಾವ. ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ತಾನೆ? ಮೆರೆಸ್ತಾ ಇದೀರಲ್ಲ. ಮತ್ತೆ 2 ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ನೆಮ್ಮದಿ ಮಲ್ಗೋಣ. ಅಯ್ಯೋ ನೀವ್ ಬೇರೆ. ಅಳಿಯನಿಲ್ಲ, ಏನು ಹೊಸ ಹಳಿ ಅಂತರ ಹೊರಟಿದ್ಯಾ? ನನಗೆ ಪೈಪೋಟಿನ? ಹೋಗೋದಾದ್ರೆ ಹುಡುಗಿ ಸಿಕ್ಕದ ತಾಳಿ ಕಟ್ಬಿಡೋಣ ಅಂತ. ತುಂಬಾ ಚೆನ್ನಾಗಿ ಮಾಡಿದೀವಿ. ಯಾರು ಮಾವ ಜೀಪು? ಕಳ್ತನ ಮಾಡಿದ್ದು. ನ್ಯಾಯವಾಗಿ ಕೈ ಸೇರಿದ್ದು. ಕರೆಂಟ್ ಕಂಬ ತರ ನಿಂತ್ಕೊಂಡಿದ್ದಾನೆ. ರಿವರ್ಸ್ ತಗೊಳದ್ ಬಿಡವಾ? ಹಿಂದೆ ನೋಡ್ರೋ, ಡ್ರೈವಿಂಗ್ ಗೊತ್ತಲ್ಲ, ಚಪ್ಪಲಿ ಕೊಡ್ತೀನಿ. ಅಳಿ, ಅಲ್ಲಿ ನೋಡ್ದ್ಯಾ? ಫ್ಲೆಕ್ಸ್ ಅಲ್ಲಿ ನಿನ್ ಬಾಹುಬಲಿ, ನಿನ್ ಮಾವ ರಾಜಮೌಳಿ. ಏನ್ ಮಾವ ರಿಂಗ್ ಟೋನ್ ಚೇಂಜ್ ಆಗೋಗಿದೆ? ಅಳಿಯ, ನೀ ಯಾವಾಗ ಲಾ ಎಕ್ಸಾಮ್ ಬರೆದು ಮುಗಿಸಿದ್ರು ಅವಾಗಿಂದ ರಿಂಗ್ ಟೋನ್ ಕೂಡ ಲಾನೆ. ಇಲ್ಲಿ ಕೇಳು, ನಿಮ್ಮ ಅತ್ತೆ ಹೆಸರು ಕೂಡ ಬದಲಾಯಿಸಿದೆ. ದೊಡ್ಡ ಅತ್ತೆ ಹೆಸರು ಕಲ್ಲ, ಚಿಕ್ಕ ಅತ್ತೆ ಹೆಸರು ಮಾಲ. ಬಿಟ್ವೀನ್ ಇಲ್ಲ ಅಂದ್ರೆ ಲಾ ಕಂಪ್ಲೀಟ್ ಆಗುತ್ತೆ ನೋಡು. ನೀನೇ ನನ್ನ ಬಾಸು, ನಿನಗೆ ಅಪೋಸಿಟ್ ಇಲ್ಲ ಯಾರು? ದೇವ್ರು, ದೇವ್ರೆ ದೇವ್ರೆ ದೇವ್ರೆ, ನನ್ನ ದೇವ್ರೆ ನೋಡಿ. ಈಗ ನಿಂಗೆ ಚಪ್ಲಿ ಏನೋ ಕಪ್ಪೆ, ಇಂತ ಚೀದೋಗಿರೋ ಮುಖಕ್ಕೆಲ್ಲ ಒಂದು ಫ್ಲೆಕ್ಸ್ ಏನೋ.
ಅಲ್ಟಿಮೇಟ್ ಅಜಿತ್, ವೀರಪುರುಷ ವಿಜಯ್, ಸೂರ್ಯನಂತ ಸೂರ್ಯನೇ, ಇದೆಲ್ಲ ಸೇರಿದಂತ ಮೂತಿ. ಹೌದು. ಲೈ ಇಂಥವ್ರಿಗೆಲ್ಲ ಯಾಕೋ ಫ್ಲೆಕ್ಸ್ ಹಾಕ್ತೀರಾ? ಯಾಕೆ ನಮ್ಮ ಅಣ್ಣಕ್ಕೆ ಫ್ಲೆಕ್ಸ್ ಹಾಕ್ಬಾರ್ದಾ? ಹಾಕಬಾರ್ದು. ಯಾಕೆ? ಅವನೇ ಮನೇಲಿ ಸುಮ್ನೆ ಕೂತ್ಕೊಂಡಿದ್ದಾನೆ. ಬೆಳಗ್ಗೆ 12 ಗಂಟೆ, ಸಂಜೆ 12 ಗಂಟೆ ಮೇಲೆ ಅವನೇ ನಿಂತ್ಕೋಬಹುದು ತಾನೆ. ಇಂಥ ಮುಖಕ್ಕೆ ಸರ್ಕಲ್ ಅಲ್ಲೊಂದು ಫ್ಲೆಕ್ಸ್ ಬೇರೆ ಕೇಳು. ಫ್ಲೆಕ್ಸ್ ಬೇಕಾ? ಓಂ ವಿಘ್ನರಾಜಾಯ ನಮಃ, ಓಂ ವಿನಾಶಗಾಯ ನಮಃ. ನಮಸ್ಕಾರ. ಅರೆ ಬನ್ನಿ ಸರ್, ಏನ್ ಕುಡಿತೀರಾ? ಎಣ್ಣೆ ಇದ್ರೆ ಕೊಡಿ, ಮೂಲೆಯಲ್ಲಿ ಕುತ್ಕೊಂಡು ಕುಡಿತೀವಿ. ಹುಡುಗ ಹುಡುಗಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ ನೋಡಿ, ಬೇಕಾದ್ರೆ ಅವರು ಸ್ವಲ್ಪ ಟೇಸ್ಟ್ ನೋಡ್ಬೋದು. ಕೇಳದ್ ನೋಡು, ಹೋಗ. ಅಳಿಯ ಹೇಗಿತ್ತು ಆನ್ಸರ್? ಯಾಕೆ ಮಾವ ಇಲ್ಲಿಗೆ ಬಂದು ಹೀಗೆಲ್ಲ ಮಾತಾಡ್ತೀರಾ? ಮದುವೆಗೆ ಬಂದ್ರೆ ಸಾಕು, ಏನಾದ್ರು ಕುಡಿತೀರಾ, ಯಾರಿಗಾದ್ರೂ ಹೊಡಿತೀರಾ? ಏನೋ ಕಡಿಮೆ, ಬೇಡ ಅಂದ್ರೆ ಬಿಡು, ನಾನ್ ಮೇಂಟೈನ್ ಮಾಡ್ತೀನಿ. ಅಳಿಯ ಹೇಗೆ ನಮ್ ಕಾಳಜಿ? ಮಾವ ಸಿಕ್ಕಾಕೊಳ್ತೀರಾ ಅಷ್ಟೇ. ಮಾವ ಅಲ್ಲಿ ನೋಡಿ, ಚಿಲ್ಡ್ರನ್ಸ್ ಕೆನ್ನೆ ಮೇಲೆ ನೋಡಿ. ಹೌದು, ಸೀಲ್ ಹೊಡೆದು ಕಳಿಸ್ತಿದಾರೆ. ಬಾ ಏನು ಅಂತ ನೋಡೋಣ. ಹೇ, ಎಲ್ಲೆಲ್ಲ ಹುಡ್ಕೋದ್ ನಿನ್ನ? ಏ ಹುಷಾರಣಿ, ರಿಸೆಪ್ಷನ್ ಅಲ್ಲಿ ಯಾರು ಇಲ್ಲಮ್ಮ, ಸ್ವಲ್ಪ ಹೋಗಿ ನೋಡ್ಕೋ. ಸರಿ. ಏ ಬಾರಿ, ರಿಸೆಪ್ಷನ್ ಹೋಗೋಣ. ಮಾವ ಮದುವೆಗೆ ಮೊದ್ಲಿಂದ ಬರೋಣವಾ? ಯಾಕೆ? ಅವರೆಲ್ಲ ರಿಸೆಪ್ಷನ್ ಹೋಗ್ತಿದಾರ ಮಾವ. ಫಸ್ಟ್ ಇಂದ ಬಂದ್ರೆ ಫ್ರೆಂಡ್ಸ್ ಮಾಡ್ಕೋಬೋದಲ್ವಾ? ವೆಲ್ಕಮ್ ಮಾಡೋಣ. ಹೌದು ಕಣೆ. ಸರಿ ಸರಿ. ಅಳಿಯ ಅಟ್ಮಾಸ್ಫಿಯರ್ ಮುಖ್ಯ. ಕರೆಕ್ಟ್ ಮಾವ. ಕೊಡೋ ಇಲ್ಲಿ, ನೀವು ಬೇಗ ಬನ್ನಿ ಮಾವ. ಯಾರಾದ್ರೂ ಅಷ್ಟು ದೊಡ್ಡದಾಗ ಕೊಡ್ತಾರ ಹೇಳು? ಯಾರವ್ರು ಹಿಂಗ್ ತಳ್ತವ್ರೆ? ಅಳಿಯ ಇದಕ್ಕಿಂತ ಜಾಸ್ತಿ ಹಾಕಿಸ್ಕೊಂಡ್ರೆ ನಡಿ ನಡಿ ಅಳಿಯ ನಡಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಹೊಟ್ಟೆ ತುಂಬಾ ತಿಂದಾಯ್ತು ಅಳಿಯ. ಹೆಣ್ಣಿನ ಕಡೆಯವರು ಅಡಿಗೆನ ತುಂಬಾ ಸಕ್ಕತ್ತಾಗಿ ಮಾಡ್ಸಿದ್ದಾರೆ. ಅಮೃತ ತರ ಇದೆ. 4 ದಿನ ತನಕ ನೆಕ್ತಾನೆ ಇರ್ಬೋದು. ಮತ್ತೆ ನಾವು ಮೊದ್ಲಿಂದ ಊಟ ಮಾಡೋಣ. ಅಳಿಯ ನಮ್ಮನ್ನ ಲಾಯರ್ ಗ್ರೂಪ್ ಅನ್ಕೊಳ್ಳಲ್ಲ, ಭಿಕ್ಷೆ ಗ್ರೂಪ್ ಅನ್ಕೋತಾರೆ. ಮಾವ ನೀವ್ ಸರಿಯಾಗಿ ಊಟ ಮಾಡಿಲ್ಲ ಗೊತ್ತಾ? ಯಾವ ಅಳಿಯ ಈ ರೀತಿ ಬಿಸ್ಕೆಟ್ ಹಾಕ್ತೀಯಾನೆ? ಸರಿ ಸರಿ. ರೈಸ್ ಮೊದಲು ನನಗೆ ರೈಸ್. ಇಲ್ಲಲ್ಲಯ್ಯ, ಅಲ್ಲಿ ಹಾಕು. ಸಾಂಬಾರ್ ಅಲ್ಲಿ ಅಲ್ಲಿ ಸ್ವಲ್ಪ. ಏನು ಅಳಿಯ ತಿನ್ನೋದು ಕರ್ಕೊಂಡ್ ಬಂದ್ಬಿಟ್ಟು? ಏಯ್ ಕರಿ ಎಮ್ಮೆ, ಈಗ ತಾನೇ ತಿಂದೆ. ಪಾಪ ಚಿಕ್ಕ ಮಗು, ತಿನ್ಲಿ ಬಿಡಿ. ರೈಸ್ ಹಾಕಯ್ಯ ಅಲ್ಲಿ. ರಸಂ ಆಡಿಯಾ, ನೀನ್ ತುಂಬಾ ವಿಷ. ಸಾಂಬಾರ್ ಸೂಪರ್ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಮಾವ ಹೇಗ್ ಸಂತೋಷವಾಗಿ ತಿಂತಿದ್ದಾಳೆ ನೋಡು. ಒಳ್ಳೆ ಕುಟುಂಬದಲ್ಲಿ ಹುಡ್ತಾನೆ ಇದೇ ರೀತಿ ತಿನ್ನೋದು. ವಿಡಿಯೋ ಬಾರಯ್ಯ, ಬಾಯ್ಲಿ. ಸೂಪರ್ ಅಳಿಯ. ಚೆನ್ನಾಗಿದೆ ಅಲ್ವಾ? ವಿಡಿಯೋ ಈ ಕಡೆನೇ ಕವರ್ ಮಾಡ್ತಿದ್ದಾನೆ ಕಣೆ. ಅನ್ಕೊಂಡಾಗ ನೀವೇ ಬರ್ತಾ ಇಲ್ಲ. ಹೆಸರು ಹೇಳಿ. ತಗೊಳಮ್ಮ. ದುರೈ ಕಡೆಯಿಂದ 5001. ಏನ್ರಿ ಈ ಕಾಲದಲ್ಲೆಲ್ಲ ಜಾತಿ ಹೆಸರೆಲ್ಲ ಹೇಳ್ಕೊಂಡು? ಯಾಕೆ? ಶಿಲ್ಪಾ ಶೆಟ್ಟಿ, ಸಮೀರಾ ರೆಡ್ಡಿ, ಐಶ್ವರ್ಯ ರಾಯ್, ಲಕ್ಷ್ಮಿ ಮೆನನ್, ಈ ರೀತಿ ಬೇರೆ ಸ್ಟೇಟ್ ಇಂದ ಬರೋರೇ ಜಾತಿ ಹೆಸರು ಇಟ್ಕೋಬೇಕಾದ್ರೆ ಅಳಿಯ ನಮ್ ಸ್ಟೇಟ್ ಅಲ್ಲಿ ಇರೋರು ಜಾತಿ ಹೆಸರು ಇಟ್ಕೋಬಾರ್ದಾ? ಬರ್ಕೊಳಮ್ಮ ದುರೈ ಕಡೆಯಿಂದ 5001. ಅಳಿಯ ಹೇಗಳಿಯ ನಮ್ ಟೀಸರ್. ಬರಿಯಮ್ಮ. GST ಸೇರ್ಸಿಟ್ಕೋ. ನೀನ್ ಹೋಗ್ತೀನಿ, ನೋಡ್ಕೋ, ನಾವ್ ಬರ್ತೀವಿ. ಮಾವ ಏನು ಮೊದ್ಲಿಂದ ಮೂವಿ ಬರ್ಸ್ಬೇಕಾ? ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಮಾವ. ತಪ್ಪಾಗಿ ಹೇಳ್ದೆ ಅಳಿಯ. ಇಲ್ಲ ಗೋವಿಂದರಾಜ್ ಗೌಡ 1000 ರೂಪಾಯಿ. ಮೈ ಡ್ಯಾಡ್. ಸರಿ ಕಾಸು ಕೊಡಿ ಮಾವ. ಅಳಿಯ 2000. ಗುಡ್. ಭಾಗ್ಯಲಕ್ಷ್ಮಿ ನಮ್ಮಮ್ಮ 1000 ರೂಪಾಯಿ. ಮಾವ ನನ್ನ ಹೆಸರು 100 ರೂಪಾಯಿ ಆದ್ರೂ ಹಾಕೋದ್ ಬಿಡ್ವಾ? ಕೊಡು ಮಾವ. ಅಳಿಯ ಮತ್ತೆ 2000. ಓಟಿಗೆ ಬದುಕಿದೀವಿ. ಇದು ಬಂದು ಮಾದೇಶ್ ಗೌಡ, ಇಟ್ಸ್ ಮೀ. ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಮಾವ ನಿಮ್ಮ ಹೆಸರು 2000 ರೂಪಾಯಿ. ಅಳಿಯ ಮೂವಿ ಬರ್ಸಕ್ ಬಂದ್ಯಾ ಇಲ್ಲ ನನ್ ಸ್ವಪ್ನ ಅವಳ ಹೆಸರಿಗೆ ಬರ್ಸಕ್ ಬಂದ್ಯಾ? ನಡಿ ಅಳಿಯ. ಕೊಡಿ ಮಾವ, ಪ್ಲೀಸ್ ಮಾವ. ಮಾವ ಮಾವ ನಾನ್ ತೀರ್ಮಾನ ಮಾಡ್ಬಿಟ್ಟೆ ಮಾವ. ಏನೋ ಬಾಳದ್ರೆ ಇವಳ ಜೊತೆನೆ ಬಾಳೋದು ಅಂತ. ಅದಕ್ಕೆ ನೀವೇ ನಾನೇ ಏರ್ಪಾಡ್ ಮಾಡ್ಬೇಕು.
ಅಳಿಯ ಇದು ತಾಯಿ ಕಡೆ ಮಾವನ್ ಸರಿಹದ್ದಲ್ಲೇ ಬರುತ್ತಲ್ವಾ? ಆಲ್ಮೋಸ್ಟ್ ಐ ಥಿಂಕ್. ಅರ್ಥ ಆಗ್ಲಿಲ್ಲ ನನಗೆ. ಹಾಡಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ.